ಎಲ್ರಿಗೂ ನಮಸ್ಕಾರ. ನಾನು ಭೂಮಿಕಾ. ಕನ್ನಡದಲ್ಲಿ ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಹೋಗ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ಸೊ ಕೇಸೆಟ್ ಸಂಬಂಧಪಟ್ಟ ಹಾಗೆ ನನಗೆ ಬಹಳಷ್ಟು ಖುಷಿ ಆಗ್ತಿದೆ. ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಿದ್ದೀರಾ. ಇಂಡಿವಿಜುವಲ್ ಆಗಿ ನಾನು ಅವ್ರಿಗೆ ರಿಪ್ಲೈ ಮಾಡೋದಕ್ಕಿಂತ ವಿಡಿಯೋ ಮುಖಾಂತರ ರಿಪ್ಲೈ ಮಾಡ್ತಿದ್ದೀನಿ. ಯಾಕೆ ಅಂತಂದ್ರೆ ಇದೇ ಕಾಮನ್ ಡೌಟ್ಸ್ಗಳು ಕೂಡ ಬಹಳಷ್ಟು ಜನರಿಗೆ ಬಂದಿರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋದ್ರ ಮೂಲಕ ನಿಮ್ಮ ಕಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತಾ ಇರೋದು. ಅದರಲ್ಲಿ ಏನಾದ್ರು ಬೇಜಾರಾಗಿತ್ತು ಅಂತಂದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನಿನ್ನೆ ಸಂಜೆ ಕೇಸೆಟ್ದು ಪ್ರಾವಿಷನಲ್ ರಿಸಲ್ಟ್ ನ ಬಿಟ್ಟಿದ್ದಾರೆ. ತುಂಬಾ ಜನ ಕಮೆಂಟ್ ಸೆಕ್ಷನ್ ತಿಳಿಸಿದ್ದಾರೆ, ಮ್ಯಾಮ್ ಇದು ಟೆಂಟೇಟಿವ್ ಅಥವಾ ಮುಂದೆ ಹೊಸದು ಬಿಡಬಹುದಾ ಅಂತ ಹೇಳಿ. ಆಲ್ಮೋಸ್ಟ್ ನೆನ್ನೆ ಬಿಟ್ಟಿರೋದು ಸರಿಯಾಗಿದೆ, ಹಾಗಾಗಿ ಅದೇ ನಾವು ಆಲ್ಮೋಸ್ಟ್ ಕರೆಕ್ಟ್ ಅಂತ ಹೇಳಿ ತಿಳಿಸಬಹುದು. ಇಲ್ಲ ಅವರು ಅಕಸ್ಮಾತ್ ಏನಾದ್ರು ಮತ್ತೇನಾದ್ರು ಕರೆಕ್ಷನ್ಸ್ ಇತ್ತು ಅಂತಂದ್ರೆ ಅದನ್ನ ಕೂಡ ಇನ್ನೊಂದು ವಾರದಲ್ಲಿ ಅಪ್ಡೇಟ್ ಮಾಡ್ತಾರೆ. ನಾವು ಕಾದಿ ನೋಡುವ. ಮತ್ತೆ ಈ ವಿಡಿಯೋದಲ್ಲಿ ಏನೇನೆಲ್ಲ ಹೇಳ್ತೀನಿ ಅನ್ನೋದನ್ನ ಒಂಚೂರು ಡಿಸ್ಕ್ರಿಪ್ಷನ್ ಅಲ್ಲಿ ಫಸ್ಟ್ ತಿಳಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿನ್ನೆ ಯಾರೆಲ್ಲ ನಿಮ್ಮ ಕೇಸೆಟ್ ರಿಸಲ್ಟ್ ನ ನೋಡಿ ನೀವೆಲ್ಲ ಕೇಸೆಟ್ ಅಲ್ಲಿ ಎಲಿಜಿಬಲ್ ಆಗಿದ್ದೀರಾ ನೆನ್ನೆ, ಅವ್ರಿಗೆಲ್ರಿಗೂ ಕೂಡ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನ ತಿಳಿಸ್ತಾ, ಯಾರೆಲ್ಲ ಕೇಸೆಟ್ ಅಲ್ಲಿ ಎಲಿಜಿಬಲ್ ಆಗಕ್ಕಾಗಿಲ್ಲ ಒಂದು 4 to 6 ಮಾರ್ಕ್ಸ್ ಇಂದ ಅಥವಾ 2 to 4 ಮಾರ್ಕ್ಸ್ ಇಂದ ಯಾರೆಲ್ಲ ಕಳ್ಕೊಂಡಿದ್ದೀರಾ ದಯವಿಟ್ಟು ಬೇಜಾರ ಮಾಡ್ಕೊಳಕ್ ಹೋಗ್ಬೇಡಿ. ಇಂತಹ ನಾವು ಮಾಸ್ಟರ್ ಡಿಗ್ರಿ ಎಕ್ಸಾಮ್ ತನಕನೇ ಬಂದು ಕ್ಲಿಯರ್ ಮಾಡಿದೀವಿ ಅಂತ ಅಂದ್ಮೇಲೆ ಇದು ಏನು ಬಾರಿ ದೊಡ್ಡ ಲೆಕ್ಕ ಅಲ್ಲ, ನಾವು ಕ್ಲಿಯರ್ ಮಾಡಬಹುದು. ಸೊ ಹಾಗಾಗಿ ದಯವಿಟ್ಟು ನೀವೇನು ಬೇಜಾರ ಮಾಡ್ಕೊಳ್ಳುವಂತಹದ್ದೇನಿಲ್ಲ. ಮತ್ತೆ ನಾನು ಹೇಳ್ತಿದ್ದೀನಿ, ಭರವಸೆಯನ್ನ ಕೊಡ್ತಿದ್ದೀನಿ, ಜನರಲ್ ಪೇಪರ್ಗೆ ಏನೆಲ್ಲ ಅವಶ್ಯಕತೆ ಇದೆ ನೆಕ್ಸ್ಟ್ ಕೆಸೆಟ್ಗೆ ಆಗಿರಲಿ ಅಥವಾ NET-ಗೆ ಆಗಿರಲಿ ಆ ಸಪೋರ್ಟ್ ನಾವು ಮಾಡಿಕೊಡ್ತೀವಿ. ಜೊತೆಗೆ ಯಾರೆಲ್ಲ ಕೆಮಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ ಗಳಿದಾರ ಅವರಿಗೆ ಕೆಮಿಕಲ್ ಸೈನ್ಸ್ ಕೂಡ ನಾವು ಕೆಸೆಟ್ ಪ್ರಿಪರೇಷನ್ ಆಗಿರಲಿ ಅಥವಾ NET ಪ್ರಿಪರೇಷನ್ ಆಗಿರಲಿ ನಾವು ಹೆಲ್ಪ್ ಮಾಡಿ ಕೊಡ್ತೀವಿ ಅನ್ನೋ ಒಂದು ಭರವಸೆನ ಕೊಡ್ತಾ ಈ ವಿಡಿಯೋನ ಶುರು ಮಾಡ್ತಾ ಹೋಗ್ತಿದ್ದೀನಿ. ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ಅಬ್ಸರ್ವ್ ಮಾಡಬಹುದು, ನಾನು ಏನು ಇಲ್ಲಿ ಟ್ಯಾಬ್ ಯೂಸ್ ಮಾಡ್ತೀನಿ ಅದು ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರಬಹುದು. ಗವರ್ನಮೆಂಟ್ ಆಫ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ KE ಅವರು ಅಡ್ರೆಸ್ ಇಲ್ಲೇ ಇದೆ ನೋಡಿ, ಸಂಪಿಗೆ ರೋಡ್ 18th ಕ್ರಾಸ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್. ನೀವೇನಾದ್ರೂ ಪೋಸ್ಟ್ ಮಾಡಬೇಕು ಅಂದ್ರೆ ಅಥವಾ ನಿಮ್ಮ ಏನಾದ್ರೂ ಒಂದು ಡೌಟ್ಸ್ ಇತ್ತು ನೀವು ಕ್ಲಾರಿಫೈ ಮಾಡ್ಕೊಳ್ಬೇಕು ಅಂದ್ರೆ ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಮೀಟ್ ಮಾಡಬಹುದಾಗಿರುತ್ತೆ. ಸಂಪಿಗೆ ರೋಡ್ 18th ಕ್ರಾಸ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್. ಪಿನ್ ಕೋಡ್ ಕೂಡ ಕೊಡಿದ್ರೆ 560012 ಅಂತ ಹೇಳಿ. ನೆನ್ನೆ ಡೇಟ್ 28/5/2024 ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಪಬ್ಲಿಕೇಶನ್ ಆಫ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ 2023 ಪ್ರಾವಿಷನಲ್ ರಿಸಲ್ಟ್ ಅಂತ ಹೇಳಿ ಇಲ್ಲಿ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇಷ್ಟೆಲ್ಲಾನು ಕೂಡ ನಾನು ಓದಿ ಹೇಳಲಿಕ್ಕೆ ಹೋಗೋದಿಲ್ಲ, ಜಸ್ಟ್ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೇನೆ. ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ನೋಡಿ 13 January 2024 ಎಕ್ಸಾಮ್ ನ ಕಂಡಕ್ಟ್ ಮಾಡಿತ್ತು KE ಅವರು. ಸೊ ಅವ್ರು ಹೇಳ್ತಿದ್ದಾರೆ ಟೋಟಲ್ ಆಗಿ 41 ಸಬ್ಜೆಕ್ಟ್ಸ್ ನ ಆಫ್ಲೈನ್ ಅಲ್ಲಿ ನಾವು ಎಕ್ಸಾಮ್ ನ ಕಂಡಕ್ಟ್ ಮಾಡಿದ್ವಿ. ಎಲ್ಲಾ ಕಡೆನೂ ಕೂಡ ಅಷ್ಟೇ ಸಿಂಗಲ್ ಫೇಸ್ ಅಲ್ಲಿ 7 ಸೆಂಟರ್ಸ್ ಅಲ್ಲಿ ಅಕ್ರಾಸ್ ದ ಸ್ಟೇಟ್ ಎಕ್ಸಾಮ್ ನ ನಡೆಸಿದ್ವಿ. ಅದರಲ್ಲಿ ಟೋಟಲ್ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಿದ್ರು ಅಂದ್ರೆ 1,17,303 ಜನ ಕ್ಯಾಂಡಿಡೇಟ್ಸ್ ಗಳು ಅಪ್ಲೈ ಮಾಡಿದ್ರು, ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು. ಬಟ್ ಅದ್ರಲ್ಲಿ ಎಷ್ಟು ಜನ ಎಕ್ಸಾಮ್ ನ ಬರ್ದಿದ್ರು ಅಂದ್ರೆ 95,201 ಜನ ಕ್ಯಾಂಡಿಡೇಟ್ಸ್ ಗಳು ಎಕ್ಸಾಮ್ಗೆ ಅಪಿಯರ್ ಆಗಿದ್ರು ಅಂತ ಹೇಳಿ ಹೇಳ್ತಿದ್ದಾರೆ. ಮತ್ತೆ ಅಂದ್ರೆ 2 ಪೇಪರ್ಸ್ಗೂ, ಜನರಲ್ ಪೇಪರ್ಗೂ ಆಗಿರ್ಲಿ ಅಥವಾ ಸಬ್ಜೆಕ್ಟ್ ಪೇಪರ್ಗೂ ಆಗಿರ್ಲಿ ಅಂತ ಹೇಳಿ ಹೇಳ್ತಿದ್ದಾರೆ. ಜೊತೆಗೆ KE ಅವ್ರು ಹೇಳ್ತಿದ್ದಾರೆ ಪ್ರಾವಿಷನಲ್ ಆನ್ಸರ್ ಕೀನು ಕೂಡ ನಾವು ಬಿಟ್ಟಿದ್ವಿ ಅಂತ ಹೇಳಿ. ಯಾವ್ದ್ರಲ್ಲಿ ಅಂದ್ರೆ ಯಾವ ಒಂದು ವೆಬ್ಸೈಟ್ ಅಲ್ಲಿ ಅಂದ್ರೆ https://kecar.nic.in ಅಂತ ಹೇಳಿ ಹೇಳಿದ್ದಾರೆ. ಮತ್ತೆ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳಿದ್ದಾರೆ, ನೀವು ಇಲ್ಲಿ ನೋಡ್ತಾ ಬರ್ಬೋದು. ಸ್ಟೆಪ್ 1 ಅಲ್ಲಿ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಕ್ವಾಲಿಫೈಡ್ ಅಂದ್ರೆ ಟೋಟಲ್ ಸ್ಲಾಟ್ಸ್ ಅಲ್ಲಿ ಫಾರ್ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ ಶೆಲ್ ಬಿ ಈಕ್ವಲ್ ಟು 6% ಆಫ್ ದ ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಇನ್ ಬೋತ್ ದ ಪೇಪರ್ಸ್, ಪೇಪರ್ 1 ಅಂಡ್ ಪೇಪರ್ 2 ಅಂತ ಹೇಳಿದ್ದಾರೆ. ಅಂದ್ರೆ ಎಷ್ಟು ಜನ ಅಪಿಯರ್ ಆಗಿದಲ್ವಾ ಎಕ್ಸಾಮ್ಸ್ ಅಲ್ಲಿ, ಅಷ್ಟು ಜನದಲ್ಲಿ 6% ಜನನ ಎಲಿಜಿಬಲ್ ನ ನಾವು ಮಾಡ್ಕೊಂಡಿದೀವಿ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಸ್ಟೆಪ್ 2ಗೆ ನಾವು ಬರೋದಾದ್ರೆ ನೀವು ಅಬ್ಸರ್ವ್ ಮಾಡಬಹುದು. ಟೋಟಲ್ ಸ್ಲಾಟ್ಸ್ ಅರೈವ್ ಅಮಾಂಗ್ ದೋಸ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಇನ್ ಬೋತ್ ದ ಪೇಪರ್ಸ್ ಅಂಡ್ ಕ್ಲಿಯರ್ಡ್ ಸ್ಟೆಪ್ 1 ಅಂಡ್ ಎ ಮೆರಿಟ್ ಲಿಸ್ಟ್ ಹ್ಯಾಸ್ ಬಿನ್ ಪ್ರಿಪೇರ್ಡ್ ಸಬ್ಜೆಕ್ಟ್ ವೈಸ್ ಅಂಡ್ ಕ್ಯಾಟಗರಿ ವೈಸ್ ಯೂಸಿಂಗ್ ದಿ ಅಗ್ರಿಗೇಟ್ ಮಾರ್ಕ್ಸ್ ಆಫ್ ದಿ 2 ಪೇಪರ್ಸ್ ಸೆಕ್ಯೂರ್ಡ್ ಬೈ ಸಚ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಹೇಳ್ತಿದ್ದಾರೆ. ಅಂದ್ರೆ ಯಾರು ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ ಅಪಿಯರ್ ಆಗಿದ್ರು ಅದರಲ್ಲಿ 6% ಮೆಂಬರ್ಸ್ ಯಾರೆಲ್ಲ ಇದಾರಲ್ವಾ ಅವರನ್ನ ನಾವು ಎಲಿಜಿಬಲ್ ಕ್ರೈಟೀರಿಯಾದಲ್ಲೇ ಹಾಕಿ ಅವ್ರನ್ನ ಏನ್ ಮಾಡಿದ್ವಿ ಅಂದ್ರೆ ಮೆರಿಟ್ ಲಿಸ್ಟ್ ನ ಬಿಟ್ಟಿದೀವಿ ಈಗಾಗ್ಲೇ ಅಂತ ಹೇಳಿ ಸ್ಟೆಪ್ 2 ಅಲ್ಲಿ ಹೇಳಿದ್ದಾರೆ. ಇನ್ನು ನೀವು ಸ್ಟೆಪ್ 3ಗೆ ಬಂದ್ರೆ ಇನ್ ಆರ್ಡರ್ ಟು ಕನ್ಸಿಡರ್ ಫಾರ್ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದ್ರೆ ನೀವೇನಾದ್ರೂ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಅಂದ್ರೆ ಈ KSET ಎಕ್ಸಾಮು ಕ್ಲಿಯರ್ ಮಾಡಿರ್ಬೇಕಾಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ.
ನೆಕ್ಸ್ಟ್ ಅದರಲ್ಲಿ ಏನು ಅಂತಂದ್ರೆ ಅಟ್ಲೀಸ್ಟ್ 40% ಅಗ್ರಿಗೇಟ್ ಮಾರ್ಕ್ಸ್ ಟೇಕನ್ ಟುಗೆದರ್ ಫಾರ್ ಜನರಲ್ ಅಂದ್ರೆ ಅನ್ರಿಸರ್ವ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಅಂಡ್ ಅಟ್ಲೀಸ್ಟ್ 35% ಅಗ್ರಿಗೇಟ್ ಮಾರ್ಕ್ಸ್ ಟೇಕನ್ ಟುಗೆದರ್ ಫಾರ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ದಿ ಲೈಕ್ ರಿಸರ್ವ್ಡ್ ಕ್ಯಾಟಗರೀಸ್ ಲೈಕ್ SC, ST ಕ್ಯಾಟಗರಿ 1, 2A, 2B, 3A, 3B, PWD ಅಂಡ್ ಟ್ರಾನ್ಸ್ಜೆಂಡರ್ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೂ ಒಂದು ಯಾವುದು ಅಂತಂದ್ರೆ ಬಿಲಾಂಗಿಂಗ್ ಟು ನಾನ್ ಕ್ರಿಮಿ ಲೇಯರ್ ಇದನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಮುಂಚಿನ ವಿಡಿಯೋದಲ್ಲೆಲ್ಲ ತಿಳಿಸಿಕೊಟ್ಟಿದ್ದೀನಿ, ಹೌದಲ್ವಾ? ಅಂದ್ರೆ ಜನರಲ್ ಕ್ಯಾಟಗರಿ ಅಂತ ಹೇಳಿ ಬಂದಾಗ ಅಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಕನ್ಸಿಡರ್ ಮಾಡಿದಾಗ 40% ಅಗ್ರಿಗೇಟ್ ನ ತೆಗೆದಿರ್ಬೇಕಾಗುತ್ತೆ. ಅದೇ ನೀವೇನಾದ್ರೂ ಅಕಸ್ಮಾತ್ SC, ST ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B ಈ ತರ ಏನಾದ್ರು ಬಂದ್ರಿ ಅಥವಾ ಟ್ರಾನ್ಸ್ಜೆಂಡರ್ ಈ ತರ ಎಲ್ಲ ಏನಾದ್ರು ನೀವು ಬಂದ್ರಿ ಅಂತಂದ್ರೆ ಅಲ್ಲಿ 35% ಅಗ್ರಿಗೇಟ್ ನೀವು ತೆಗಿಬೇಕಾಗುತ್ತೆ ಪೇಪರ್ 1 ಮತ್ತೆ ಪೇಪರ್ 2 ಅನ್ನ ಸೇರಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನೀವು ನೋಡೋದಾದ್ರೆ ಟೋಟಲ್ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಗಳು ಎಲಿಜಿಬಲ್ ಆಗಿದ್ದಾರೆ ಅಂದ್ರೆ 6675 ಜನ ಕ್ಯಾಂಡಿಡೇಟ್ಸ್ ಗಳು ಎಲಿಜಿಬಲ್ ಆಗಿದ್ದಾರೆ. ಟೋಟಲ್ 41 ಸಬ್ಜೆಕ್ಟ್ಸ್ ಅಲ್ಲಿ. ನಾವು ಈ ಸಲ KSET ಅಲ್ಲಿ ಬರ್ದಿದ್ರಲ್ವಾ, ಯಾರ್ಯಾರೆಲ್ಲ KSET ನ ಬರ್ದಿದ್ರು KE ನಡೆಸಿರೋದ್ರಲ್ಲಿ ಅಲ್ಲಿ ಟೋಟಲ್ 41 ಸಬ್ಜೆಕ್ಟ್ಸ್ KE ಅವರು ನಡೆಸಿದ್ರು. ಆ 41 ಸಬ್ಜೆಕ್ಟ್ಸ್ ಅಲ್ಲಿ ಟೋಟಲ್ ಆಗಿ 6675 ಜನ ಕ್ಯಾಂಡಿಡೇಟ್ಸ್ ಗಳು ಎಲಿಜಿಬಲ್ ಆಗಿದ್ದಾರೆ. ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು, ತುಂಬಾ ಜನ ನನಗೆ ಕ್ವಶನ್ ನ ಕೇಳಿದ್ರು, ಮ್ಯಾಮ್ ನಾನು ಚಲನ್ನ ಕಳ್ಕೊಂಡಿದ್ದೀನಿ ಅಥವಾ ಅಪ್ಲಿಕೇಶನ್ ಫಾರ್ಮ್ ನ ಕಳ್ಕೊಂಡಿದ್ದೀನಿ, ನಾನು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನನ್ನ ಡೇಟ್ ಆಫ್ ಬರ್ತ್ ಚೇಂಜ್ ಇದೆ, ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಇಲ್ಲೇ ಖುದ್ದಾಗಿ KE ಅವರೇ ಹೇಳಿದ್ದಾರೆ. ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ದ ರೆಸ್ಪಾನ್ಸಿಬಿಲಿಟಿ ಆಫ್ KE is limited to inviting online application, conduct of the eligibility test, declaration of the result and providing the result of the KSET 2023. ಅವರ ಕೆಲಸ KE ಕೆಲಸ ಏನು ಅಂದ್ರೆ ಜಸ್ಟ್ ನಾವು ಆನ್ಲೈನ್ ಅಪ್ಲಿಕೇಶನ್ ನ ಬಿಡ್ತೀವಿ, ಮತ್ತೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತೀವಿ, ಎಲಿಜಿಬಿಲಿಟಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ, ಮತ್ತೆ ರಿಸಲ್ಟ್ ನ ಡಿಕ್ಲೇರ್ ಮಾಡ್ತೀವಿ, ಮತ್ತೆ ರಿಸಲ್ಟ್ ನ ಪ್ರೊವೈಡ್ ಮಾಡ್ತೀವಿ. ಇಷ್ಟು ಮಾತ್ರ ನಮ್ಮ ಕೆಲಸ ಅಂತ ಹೇಳಿದ್ದಾರೆ. ಅದನ್ನ ಬಿಟ್ಟು ಇನ್ನೇನ್ ಕೆಲಸ ಮಾಡ್ತೀವಿ ಅಂತಂದ್ರೆ ದ ಸರ್ಟಿಫಿಕೇಟ್ ವಿಲ್ ಬಿ ಇಶ್ಯೂಡ್ ಬೈ KE ಟು ಬಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಶಾರ್ಟ್ಲಿ ಆಫ್ಟರ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್. ಯಾರ್ದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಅವ್ರಿಗೆ ತುಂಬಾ ಬೇಗನೆ, ಆದಷ್ಟು ಬೇಗನೆ ನಾವು ಈ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಇಷ್ಟು ನಮ್ಮ KE ಅವ್ರ ಕೆಲಸ. ಸೊ ಅದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಅದನ್ನ ಬಿಟ್ಟು ಅವ್ರ ಕೆಲಸ ಏನು ಅಲ್ಲ ಅಂತಾನು ಕೂಡ ಹೇಳಿದಾರೆ. ನೋಡಿ, ನೀವು ಹೇಳ್ಬೋದು, ದ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸೆಲ್ಫ್ ಡಿಕ್ಲರೇಷನ್, ವೇರಿಯಸ್ ಡಾಕ್ಯುಮೆಂಟ್ಸ್ ಎಕ್ಸೆಟ್ರಾ ಆಫ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಶೆಲ್ ಬಿ ವೆರಿಫೈಡ್ ಆಸ್ ಪರ್ ನಾರ್ಮ್ ಸ್ಪೆಸಿಫೈಡ್ ಇನ್ ದ ಡೀಟೇಲ್ಡ್ ನೋಟಿಫಿಕೇಶನ್ ಆಫ್ KSET 2023. KE does not take any responsibility. ನೋಡಿ, ಅವ್ರು ಹೇಳ್ತಿದ್ದಾರೆ ನಾವು ಯಾವುದೇ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಳ್ಳಲ್ಲ. ಯಾವ್ಯಾವ ವಿಚಾರವಾಗಿ ಅಂತಂದ್ರೆ ಕರೆಕ್ಟ್ನೆಸ್ ಆಗಿರ್ಬೋದು ಅಥವಾ ಜೆನ್ಯೂನ್ನೆಸ್ ಆಫ್ ದಿ ಅಪ್ಲೋಡೆಡ್ ಇನ್ಫಾರ್ಮೇಶನ್ ಆರ್ ಡಾಕ್ಯುಮೆಂಟ್ಸ್ ಡ್ಯೂರಿಂಗ್ ದಿ ಅಪ್ಲಿಕೇಶನ್ ಪ್ರೋಸೆಸ್. ನೀವು ಏನಾದ್ರೂ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳಲ್ಲಿ ಅಂತೂ ನೀವು ತಪ್ಪು ಮಾಹಿತಿಯನ್ನ ಹಾಕಿದ್ರೆ ನಾವು ಅದಕ್ಕೆ ಜವಾಬ್ದಾರರಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಯಾರೆಲ್ಲ ತಪ್ಪು ಮಾಡಿದ್ದೀರಾ, ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಏನಾದ್ರು ಆಗಿತ್ತು ಅಂದ್ರೆ ದಯವಿಟ್ಟು ನಾವ್ ಹೇಳ್ತಿದ್ದೀವಿ, ನಮ್ಗೆ ಕರೆಕ್ಟ್ ಆದ ಮಾಹಿತಿಯನ್ನ ಸರಿಯಾಗಿ ಗೊತ್ತಿಲ್ಲ ಅಂತಂದ್ರೆ ನಾನ್ ನಿಮ್ಗೆ ಹೇಳಲಿಕ್ಕೆ ಆಗಲ್ಲ ಅಲ್ವಾ. ಹಾಗಾಗಿ ಅವರೇ ಡೈರೆಕ್ಟ್ ಆಗಿ ಅವ್ರು ಹೇಳಿದ್ದಾರೆ, ಹೌದಲ್ವಾ? ಅವ್ರದೇ ಒಂದು PDF ಫಾರ್ಮೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ಕೊಟ್ಟಿರುವಂತಹ ಅಪ್ಲಿಕೇಶನ್ ಫಾರ್ಮ್ನೇ ಸರಿ ಅಂತ ಹೇಳಿ, ಅಂದ್ರೆ ನೀವೇನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಹಾಕಿರ್ತೀರಾ ಅದನ್ನೇ ಸರಿಯಾಗಿ ಇದೆ ಅಂತ ಹೇಳಿ ಕನ್ಸಿಡರ್ ಮಾಡಿರ್ತೀವಿ. ನೀವು ಅದ್ರಲ್ಲಿ ಏನಾದ್ರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ರೆ ಅಥವಾ ನಿಮ್ಮ ಜೆನ್ಯೂನ್ನೆಸ್ ಏನಾದ್ರು ಇಲ್ಲ ಅಂತಂದ್ರೆ ನಾವು ಅದಕ್ಕೆ ಜವಾಬ್ದಾರರಲ್ಲ ಅಂತ ಹೇಳಿದ್ದಾರೆ. ಈಗ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಡೌಟ್ಸ್ ಗಳನ್ನ ಹೇಳಿದಿರಾ. ಆ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇಷ್ಟಲ್ಲಿ ಏನು ಕೂಡ ಡೌಟ್ ಇಲ್ಲ ಅಂತ ಹೇಳಿ ಭಾವಿಸ್ತೀನಿ. ಇನ್ನೊಮ್ಮೆ ಹೇಳ್ತಿದ್ದೀನಿ, ಯಾರೆಲ್ಲ KSET ನ ಕ್ಲಿಯರ್ ಮಾಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹಾರ್ಟ್ ಫೆಲ್ಟ್ ಕಂಗ್ರಾಚುಲೇಷನ್ಸ್. ಮತ್ತೆ ಯಾರೆಲ್ಲ ಇನ್ನು ಕ್ಲಿಯರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಏನು ಬೇಜಾರ ಮಾಡ್ಕೊಳ್ಳುವಂತಹ ಸಂಗತಿ ಅಲ್ಲ. ನೆಕ್ಸ್ಟ್ ಇನ್ನೊಂದು 3 to 4 months ಅಥವಾ ಒಂದು 6 months ಅಲ್ಲಿ ಅಪ್ಲಿಕೇಶನ್ ನ ಕಾಲ್ ಮಾಡ್ತಾರೆ. ಸೊ ಅವಾಗ ನೀವು ಬರಿಬಹುದಾಗಿರುತ್ತೆ. ಯಾರೆಲ್ಲ ಕ್ಲಿಯರ್ ಮಾಡಿದ್ರೆ ದಯವಿಟ್ಟು ಅವ್ರ ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇನ್ನೇನ್ ನೆಕ್ಸ್ಟ್ ಇಯರ್ ಅಲ್ಲಿ ಕಾಲ್ ಮಾಡಬಹುದು 2025 ಅಲ್ಲಿ. ಸೊ ಅದಕ್ಕೆ ಓದಕ್ಕೆ ಅಲ್ಲೂ ಕೂಡ ಜನರಲ್ ಪೇಪರ್ ಕೂಡ ಇರುತ್ತೆ, ಸಬ್ಜೆಕ್ಟ್ ಪೇಪರ್ ಕೂಡ ಇರುತ್ತೆ. ಅದಕ್ಕೆ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಹಾಗಾದ್ರೆ ಯಾರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಡೌಟ್ಸ್ ಗಳನ್ನ ಕೇಳಿದಿರಾ ಅವ್ರಿಗೆಲ್ರಿಗೂ ಕೂಡ ಈಗ ನಾನು ರಿಪ್ಲೈ ಮಾಡ್ತಾ ಬರ್ತೀನಿ.
ಇಲ್ಲಿ ಫಸ್ಟ್ ಆಫ್ ಆಲ್ ಯಾರೊಬ್ರು ಕಮೆಂಟ್ ಮಾಡಿದ್ದಾರೆ, ಮ್ಯಾಮ್ ಕೆಸೆಟ್ ಕ್ಲಿಯರ್ ಆಗೈತೆ, ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿ ನಾನು ಈಗಾಗಲೇ ಮುಂಚಿನ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೀವು ನೋಡ್ತಿದ್ದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗ್ಬೋದು. ಏನಂತಂದ್ರೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇದೆ ಆ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದೀನಿ. ಅಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಒಂದು ಕಾಪಿ ಜೆರಾಕ್ಸ್ ನ ಮಾಡಿ ಗೆಜೆಟೆಡ್ ಆಫೀಸರ್ ಹತ್ರ ಸೀಲ್ ಮಾಡಿಸಿ ಸೈನ್ ಮಾಡಿಸಿ, ನಾನು ಈಗಾಗಲೇ ಹೇಳ್ದೆ ಅಲ್ವಾ ಅಡ್ರೆಸ್, ಆ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್ ಅಂತ ಹೇಳಿದರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ ಕಡೆಯಿಂದನೂ ಕೂಡ ನಿಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ನೆಕ್ಸ್ಟು ಮೇಡಮ್, ನಾನು ಟ್ರಾನ್ಸ್ಕ್ರಿಪ್ಟ್ ಅಲ್ಲಿ 7.93 ಅಂತ ಇದೆ, ನಾನು 7.91 ಅಂತ ಹಾಕಿದ್ದೀನಿ ಅಪ್ಲಿಕೇಶನಲ್ಲಿ. ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ಡ್ ಆಗಿದೆ. ಅಪ್ಲಿಕೇಶನ್ ಹಾಕುವಾಗ ಕೂಡ ಅದು ವ್ಯಾಲಿಡ್ ಇರಲಿಲ್ಲ, ಗೊತ್ತಿಲ್ಲದೆ ಅದನ್ನ ಆರ್ ಡಿ ನಂಬರ್ ಹಾಕಿದ್ದೀವಿ. ಈಗ ಹೊಸ ಇನ್ಕಮ್ ಸರ್ಟಿಫಿಕೇಟ್ ಬಂದಿದೆ, ಆರ್ ಡಿ ನಂಬರ್ ಚೇಂಜ್ ಆಗಿದೆ, ಏನ್ ಮಾಡೋದು, ಸೊಲ್ಯೂಷನ್ಸ್ ಹೇಳಿ, ಏನ್ ಪ್ರಾಬ್ಲಮ್ ಆಗಲ್ವಾ ಅಂತ ಹೇಳಿ. ನೀವೇನಾದ್ರೂ ಈ ಸಲ ಕೆಸೆಟ್ ಅಲ್ಲಿ ಎಲಿಜಿಬಲ್ ಆಗಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಈಗ ಯಾಕೆ ಅಂತಂದ್ರೆ ಈಗ ತಾನೇ ಮುಂಚೆ ಕೆಸೆಟ್ ಏನ್ ಪ್ರೊವೈಡ್ ಮಾಡಿದ್ರು PDF ನ, ಆ PDF ಅಲ್ಲಿ ಓದಿ ಹೇಳಿದ್ದೀನಿ, ನೀವು ಏನಾದ್ರೂ ತಪ್ಪಾದ ಮಾಹಿತಿಯನ್ನ ಹಾಕಿದ್ರೆ ಅದಕ್ಕೆ ನಾವು ಜವಾಬ್ದಾರ ಅಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೀವೇನಾದ್ರೂ ಸಲ ಕೆಸೆಟ್ ಅಲ್ಲಿ ಎಲಿಜಿಬಲ್ ಆಗಿದ್ರಿ ಅಂದ್ರೆ ಮನೋಹರ್ ಅವರೇ, ದಯವಿಟ್ಟು ಇದು ನನ್ಗೂ ಕೂಡ ಸರಿಯಾದ ಮಾಹಿತಿ ಇಲ್ಲ. ಯಾಕೆಂದ್ರೆ ಈಗಾಗಲೇ ನಾನು ನಿಮ್ಗೆ ಮುಂಚೆನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಅವ್ರು ಏನ್ ಪ್ರೊವೈಡ್ ಮಾಡಿದಾರೆ ಅಲ್ವಾ PDF, ಅದರಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದ್ರೂ ಕರೆಕ್ಟ್ ಆದ ಮಾಹಿತಿಯನ್ನ ಕೊಟ್ಟಿಲ್ಲ ಅಥವಾ ನೀವು ಜೆನ್ಯೂನ್ ಆದ ಮಾಹಿತಿಯನ್ನ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಹಾಕಿಲ್ಲ ಅಂದ್ರೆ ಅದನ್ನ KA ಅವರು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ದಯವಿಟ್ಟು ಏನ್ ಮಾಡಿ ಅಂತಂದ್ರೆ, ಆಗ್ಲೇ ಅಡ್ರೆಸ್ ನ ಕೊಟ್ಟಿದ್ದಾರೆ ಅಲ್ವಾ, ಸೊ ಮಲ್ಲೇಶ್ವರಂ 18 ಕ್ರಾಸ್ ಸಂಪಿಗೆ ರೋಡ್ ಅಂತ ಹೇಳಿ, ದಯವಿಟ್ಟು ಆ ಅಡ್ರೆಸ್ಗೆ ಹೋಗಿ KA ಅಲ್ಲಿ ನೀವು ಮೀಟ್ ಮಾಡಿ ಪರ್ಸನ್ಸ್ ನ, ಅಲ್ಲಿ ಅವ್ರು ಏನ್ ಸಜೆಷನ್ ಕೊಡ್ತಾರೆ ಅದ್ರ ಮೇಲೆ ಮುಂದುವರಿರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಸೌಮ್ಯ ಅನ್ನೋರು ಕಮೆಂಟ್ ಮಾಡ್ತಾರೆ, ಹಲೋ ಮ್ಯಾಮ್, ಕ್ಲಿಯರ್ ಕೆಸೆಟ್, ವಾಟ್ ಇಸ್ ದ ನೆಕ್ಸ್ಟ್ ಪ್ರೊಸೀಜರ್? ನಾವು ಏನಾದ್ರೂ ಸೆಂಡ್ ಮಾಡಕ್ಕಿದ್ಯಾ KAಗೆ ವೆರಿಫಿಕೇಶನ್ಗೆ ಅಂತ ಹೇಳಿ? ಎಸ್, ನೀವು ಸೆಂಡ್ ಮಾಡಬೇಕು. ಈಗಾಗಲೇ ಮುಂಚಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ ಸೌಮ್ಯ ಅವರೇ, ದಯವಿಟ್ಟು ಆ ವಿಡಿಯೋನ ನೀವಿನ್ನೂ ಕೂಡ ನೋಡಿಲ್ಲ ಅಂತಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಸೆಂಡ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ದಯವಿಟ್ಟು ಆ ವಿಡಿಯೋನ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ನೆಕ್ಸ್ಟ್ ರೇವತಿ ಗೋಪಾಲ್ ಕೃಷ್ಣ ಅವರು ಕಮೆಂಟ್ ಮಾಡಿದ್ದಾರೆ, ಹಾಯ್ ಮ್ಯಾಮ್, ವಿಚ್ ಕಾಪಿ ಆಫ್ ದ ರಿಸಲ್ಟ್ ಶೀಟ್ ಈಸ್ ಟು ಬಿ ಅಟೆಸ್ಟೆಡ್ ಪ್ರೊವಿಷನಲಿ ಕ್ವಾಲಿಫೈಡ್ ರಿಸಲ್ಟ್ ಆರ್ ಪ್ರೀವಿಯಸ್ ವಿತ್ ಮಾರ್ಕ್ಸ್ ಅಂತ ಕೇಳಿದ್ದಾರೆ. ನೀವಿಲ್ಲಿ ಯಾವ್ದನ್ನ ಅಟೆಸ್ಟ್ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ 1 ಮಂತ್ ತನಕ ವೆಯ್ಟ್ ಮಾಡಿ. ಯಾಕೆ ಅಂತಂದ್ರೆ ಇದನ್ನ ಇನ್ನು ಪ್ರಾವಿಷನಲ್ ಲೀಸ್ಟ್ ಅಂತ ಹೇಳಿ ಬಿಟ್ಟಿದಾರಲ್ವಾ, ಇದು ಕೂಡ ಸರಿಯಾಗಿರ್ಬಹುದು. ಅಥವಾ ಅವರು ಇನ್ನೊಂದು 4 to 5 days ಅಲ್ಲಿ ಒಂದು ನೋಟಿಫಿಕೇಶನ್ ಬಿಡ್ತಾರೆ, ಇದೇ ಫೈನಲ್ ರಿಸಲ್ಟ್ ಅಂತ ಹೇಳಿ ಅಥವಾ ಪ್ರಾವಿಷನಲ್ ರಿಸಲ್ಟ್ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ದಿನ ವೇಟ್ ಮಾಡಿ. ಅಕಸ್ಮಾತ್ ಅವ್ರು ಏನು ನೋಟಿಫಿಕೇಶನ್ ಕೊಟ್ಟಾದ್ಮೇಲೆ ಇದೇ ರಿಸಲ್ಟ್ ಕರೆಕ್ಟ್ ಆಗಿದೆ ಅಂತಂದ್ರೆ ನಿಮ್ಮ ಒಂದು ರಿಸಲ್ಟ್ ಶೀಟ್ ಅಲ್ಲಿ, ಈಗಾಗಲೇ ರಿಸಲ್ಟ್ ಶೀಟ್ ನ ಬಿಟ್ಟಿದ್ದಾರೆ ಅಲ್ವಾ, ನೀವು ಜನರಲ್ ಕ್ಯಾಟಗರಿಯಲ್ಲಿ ಆಗಿದ್ದೀರಾ ಅಥವಾ SC ಕ್ಯಾಟಗರಿ ಅಲ್ಲ, ST ಕ್ಯಾಟಗರಿ ಅಲ್ಲ, 2A 2B ತರ ಅಂತ ಹೇಳಿ, ಅಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನೀವು ಅದನ್ನ ಏನ್ ಮಾಡಿ ಅಂದ್ರೆ ರೌಂಡ್ ಆಫ್ ನ ಮಾಡಿ. ಸೊ ರೌಂಡ್ ಆಫ್ ಮಾಡಾದ್ಮೇಲೆ ಆ ಒಂದು ಜೆರಾಕ್ಸ್ ಕಾಪಿಯನ್ನ ತೆಗೆದು ಆಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನಾನು ಹೇಳಿದ್ದೀನಿ ಅಲ್ವಾ ಮುಂಚಿನ ವಿಡಿಯೋದಲ್ಲಿ, ಅಷ್ಟು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಗೆಜೆಟೆಡ್ ಆಫೀಸರ್ ಹತ್ರ ಸೀಲ್ ಮತ್ತೆ ಸೈನ್ ಮಾಡಿಸಿ ಮಲ್ಲೇಶ್ವರಂ 18 ಕ್ರಾಸ್ ಅಲ್ಲಿ ಇರುವಂತಹ ಸಂಪಿಗೆ ರೋಡ್ಗೆ ನಮ್ಮ KA ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಮ್ಯಾಮ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಮಿನಿಮಮ್ ಇನ್ಕಮ್ ಲಿಮಿಟ್ ಇದೆ. ಎಸ್, ಕನ್ಫರ್ಮ್ ಆಗಿ ಇದ್ದೇ ಇರುತ್ತೆ. ಯಾಕಂದ್ರೆ ಈಚ್ ಕ್ಯಾಟಗರಿಗೂ ಕೂಡ ಇಷ್ಟಿಷ್ಟು ಇನ್ಕಮ್ ಲಿಮಿಟ್ಸ್ ಗಳಿರುತ್ತೆ. ಸೊ ನನಗೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಇನ್ಕಮ್ ಲಿಮಿಟ್ಸ್ ಗಳಿರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಅದನ್ನ ನೀವು ಗೂಗಲ್ ಸರ್ಚ್ ಮಾಡಬಹುದು ಅಥವಾ KA ಅವರು ಒಂದು PDF ಫಾರ್ಮೆಟ್ ನ ಪ್ರೊವೈಡ್ ಮಾಡಿರ್ತಾರೆ. ಇಷ್ಟು ಅಂದ್ರೆ ಈ ಕ್ಯಾಟಗರಿಗೆ ಇಷ್ಟು ಇನ್ಕಮ್ ಲಿಮಿಟ್ಸ್ ಇರುತ್ತೆ ಅಂತ ಹೇಳಿ ದಯವಿಟ್ಟು ನೀವು ಅಲ್ಲಿ ನೋಡ್ತಾ ಹೋಗಬಹುದಾಗಿರುತ್ತೆ. ನೆಕ್ಸ್ಟ್, ದಿಸ್ ಟೈಮ್ ಮೈ ಕೆಸೆಟ್ ಇಸ್ ಕ್ಲಿಯರ್. ಐ ಟುಕ್ ಲೋ ಮಾರ್ಕ್ಸ್ ಫಾರ್ ನೆಕ್ಸ್ಟ್ ಎಕ್ಸಾಮ್. ಹೌ ಟು ಪ್ರಿಪೇರ್ ಫಾರ್ ಲೈಫ್ ಸೈನ್ಸ್ ಅಂಡ್ ಜನರಲ್ ಪೇಪರ್, ಪ್ಲೀಸ್ ಹೆಲ್ಪ್ ಮಿ ಮ್ಯಾಮ್ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಯಾರು ಇದನ್ನು ಕಮೆಂಟ್ ಮಾಡಿದಿರ ದಯವಿಟ್ಟು ನಾನು ಹೇಳ್ತಿದ್ದೀನಿ, ಈ ಸಜೆಷನ್ ಕೇಳಿಸ್ಕೊಳ್ಳಿ. ಕೆಸೆಟ್ ಅಲ್ಲಿ ನೀವು ಕಡಿಮೆ ಮಾರ್ಕ್ಸ್ ತೆಗೆದಿದ್ದೀರಾ ಅಥವಾ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದೀರಾ ಅಂತ ಹೇಳಿ ಎಲ್ಲೂ ಕೂಡ ಕೇಳೋದಿಲ್ಲ. ನೀವು ಕೆಸೆಟ್ ಕ್ಲಿಯರ್ ಆಗಿದೆ, ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿ ಕೇಳ್ತಾರೆ. ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡಕ್ ಹೋಗ್ಬೇಡಿ. ಇದು ನನ್ನ ಒಂದು ಸಜೆಷನ್. ಅದಕ್ಕೆ ನೀವು ಜಾಸ್ತಿ ಟೈಮ್ ನ ಕೊಡೋದ್ಕಿಂತ ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇನ್ನೇನು 1 ವರ್ಷದಲ್ಲಿ ಕಾಲ್ ಮಾಡ್ತಾರೆ. ದಯವಿಟ್ಟು ಅಲ್ಲೂ ಕೂಡ ಜನರಲ್ ಪೇಪರ್ ಇರುತ್ತೆ. ನೆಕ್ಸ್ಟ್
ಸಬ್ಜೆಕ್ಟ್ ಪೇಪರ್ ಕೂಡ ಇರುತ್ತೆ, ಅದಕ್ಕೆ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿ. ದಯವಿಟ್ಟು ಇನ್ನೊಂದ್ಸಲ ಕೆಸೆಟ್ ಎಕ್ಸಾಮ್ ನ ತಗೊಳಕ್ ಹೋಗ್ಬೇಡಿ ಅಂತ ಇದೊಂದು ಸಜೆಷನ್. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನೀವು ಕೆಸೆಟ್ ನ ಕ್ಲಿಯರ್ ಮಾಡಿದ್ದೀರಾ ಅಂತಂದ್ರೆ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ನಾನು ತಿಳಿಸ್ತೀನಿ. ಅದನ್ನ ಬಿಟ್ಟು ಮತ್ತೆ ರಿಸ್ಕ್ ಫ್ಯಾಕ್ಟರ್ ನ ಜೀವನದಲ್ಲಿ ತಗೊಳಕ್ ಹೋಗ್ಬೇಡಿ. ಒಂದ್ಸಲ ಕೆಸೆಟ್ ನ ಕ್ಲಿಯರ್ ಮಾಡಿದ್ರೆ ಅಂದ್ರೆ ವೆಲ್ ಅಂಡ್ ಗುಡ್. ಯಾರು ಕೂಡ ನಿಮ್ಮ ಕೆಸೆಟ್ ನೀವು ಎಷ್ಟು ಮಾರ್ಕ್ಸ್ ಇಂದ ಕ್ಲಿಯರ್ ಮಾಡಿದೀರಾ ಅಂತ ಹೇಳಿ ಕೇಳೋದಿಲ್ಲ, ನೀವು ಕೆಸೆಟ್ ಕ್ಲಿಯರ್ ಆಗಿದೆ, ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿ ಕೇಳ್ತಾರೆ ಅಷ್ಟೇ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮತ್ತೆ ರಿಸ್ಕ್ ಫ್ಯಾಕ್ಟರ್ ನ ತಗೊಳಕ್ ಹೋಗ್ಬೇಡಿ ಅಂತ ಹೇಳಿ. ನೆಕ್ಸ್ಟ್ ವಸಂತ್ ಕುಮಾರ್ ಅವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಹಾರ್ಟ್ಲಿ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಯಾಕಂತಂದ್ರೆ ಅವರೇ ನಮ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಮ್ಯಾಮ್ ಓದ್ ಶುಕ್ರವಾರ ಹೇಳಿದ್ದಾರೆ ಈ ಒಂದು ವಾರದಲ್ಲಿ ರಿಸಲ್ಟ್ ಬಿಡ್ತಾರೆ ಅಂತ ಹೇಳಿ. ಸೊ ವಸಂತ್ ಕುಮಾರ್ ಅವರು ಹೇಳ್ದಂಗೆ ಆಗಿದೆ. ಅವರು ಕೂಡ ಏನಂತ ಕಮೆಂಟ್ ಮಾಡಿದ್ದಾರೆ ನೋಡ್ತಾ ಬರೋಣ ಬನ್ನಿ. Namaste madam, thank you so much. Your channel is the one and only YouTube Kannada channel which responds to the comments of subscribers and clear their doubts. ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಸಂತ್ ಕುಮಾರ್ ಅವರೇ. ನಿಮ್ಗೂ ಕೂಡ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀವಿ. ನೀವು ಒಂದು ಏನ್ ಸಜೆಷನ್ ಕೊಟ್ಟಿದ್ರಿ ಅದ್ರ ಮೇಲೆ ನಾನು ಕೂಡ ವಿಡಿಯೋನ ಮಾಡಿ ಹಾಕಿದ್ದೆ. ನಾನ್ ಮೋಸ್ಟ್ ಪ್ರೊಬಬಲಿ ಏನಂತ ಅನ್ಕೊಂಡಿದ್ದೆ, ನೆಕ್ಸ್ಟ್ ವೀಕ್ ಅಲ್ಲಿ ಬರ್ಬೋದು, June 4th ಆದ್ಮೇಲೆ ಬರ್ಬೋದು ಅಂತ ಹೇಳಿ ನಾನ್ ಆ ಅಸಂಪ್ಷನ್ ಇತ್ತು. ಬಟ್ ನೆನ್ನೆ ರಿಸಲ್ಟ್ ಬಂತು, ನಾವು ವಿಡಿಯೋನ ಮಾಡಿ ಹಾಕಾದ್ಮೇಲೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ನಿಮ್ಗೂ ಕೂಡ ಅಷ್ಟೇ ತುಂಬು ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿನೋದ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ನಮಸ್ತೆ ಮೇಡಮ್, ಡಿಜಿ ಲಾಕರ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಎಂದು ಕನ್ಸಿಡರ್ ಆಗುತ್ತಾ ತಿಳಿಸಿ ಮೇಡಮ್ ಅಂತ ಹೇಳಿದ್ದಾರೆ. ಎಸ್ ಆಗುತ್ತೆ. ನಾನು ಕೂಡ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ, ನಿಮ್ಮ ಕಮೆಂಟ್ ಅನ್ನ ನೋಡಿ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. Whether DigiLocker NEAD issued digital certificates are acceptable to employers and other academic institutes ಅಂತ ಹೇಳಿ ಇದೆ. Yes, it will be considered. ಏನಂತ ಹೇಳಿದೆ ನೋಡಿ, under the IT Act of 2000 these certificate or documents are recognized to the equivalent to actual physical documents ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಆಕ್ಚುಲ್ ಆಗಿ ನಮ್ಮ ಫಿಸಿಕಲ್ ಡಾಕ್ಯುಮೆಂಟ್ಸ್ ಏನ್ ಇರುತ್ತೆ ಅಲ್ವಾ, ನಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಕೈಯಲ್ಲಿ ಯಾವ್ದೆಲ್ಲ ಮುಟ್ಬೋದು ಅದನ್ನ ಹಾರ್ಡ್ ಕಾಪಿ ಅಂತ ಹೇಳಿ ಕರಿತೀವಿ. ಅದೇ ತರ ಇದನ್ನು ಕೂಡ ನಾವು ಕನ್ಸಿಡರ್ ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ರಾಜೇಶ್ ಗೌಡ ಅನ್ನೋರ್ದು ಕಮೆಂಟ್ ನೋಡ್ತಾ ಬರೋಣ ಬನ್ನಿ. ನಮಸ್ತೆ ಮೇಡಮ್, ಇವಾಗ ಅನೌನ್ಸ್ ಮಾಡಿರೋ ಪ್ರಾವಿಷನಲ್ ರಿಸಲ್ಟ್ ಅವ್ರದ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಟೈಮಲ್ಲಿ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇಂದ ಏನಾದರೂ ಅವ್ರದ್ದು ವೆರಿಫಿಕೇಶನ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಅವರ ನಂತರ ಮಾರ್ಕ್ಸ್ ಇರೋರನ್ನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಸೆಲೆಕ್ಟ್ ಮಾಡ್ತಾರಾ ಮ್ಯಾಮ್? ಎಸ್, ಪ್ರೊಬಬಲಿ ಮಾಡಬಹುದು. ಯಾಕಂದ್ರೆ 99% ಏನು ಅಂತಂದ್ರೆ ಇದು ರಿಸಲ್ಟ್ ಸರಿಯಾಗಿರುತ್ತೆ. ಅಕಸ್ಮಾತ್ ಯಾರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಟೈಮಲ್ಲಿ ತುಂಬಾ ಜನ, ಈಗ ಫಾರ್ ಎಕ್ಸಾಂಪಲ್ SC ಕ್ಯಾಟಗರಿಯಲ್ಲಿ ಯಾರೋ ಒಬ್ರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಟೈಮಲ್ಲಿ ಔಟ್ ಆಗ್ತಾರೆ ಅಂತ ಅನ್ಕೊಳ್ಳಿ. ಅದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯಾರು ಮೆರಿಟ್ ಲಿಸ್ಟ್ ಅಲ್ಲಿ ಇರ್ತಾರೆ ಅವ್ರನ್ನ ನೆಕ್ಸ್ಟ್ ಕರೀತಾರೆ. ಸೊ ಹಾಗಾಗಿ 99% ಈ ಚಾನ್ಸಸ್ ಇದೆ. ನೆಕ್ಸ್ಟ್ ಮ್ಯಾಮ್, ಐ ಕ್ವಾಲಿಫೈಡ್ KCET ಬಟ್ ಐ ಲಾಸ್ಟ್ ದ ಅಪ್ಲಿಕೇಶನ್ ಫಾರ್ಮ್, ವಾಟ್ ಟು ಡೂ ಮ್ಯಾಮ್ ಅಂತ ಕೇಳಿದ್ದಾರೆ. ಇದಕ್ಕೆ ಮತ್ತಿನ್ನೊಮ್ಮೆ ಹೇಳ್ಬೇಕಾಗುತ್ತೆ, ದಯವಿಟ್ಟು ನನ್ನನ್ನ ಕೇಳಿದ್ರೆ ನನ್ನ ಸಜೆಷನ್ ಏನು ಅಂದ್ರೆ, ನನಗೂ ಕೂಡ ಕರೆಕ್ಟ್ ಆದ ಮಾಹಿತಿ ಇಲ್ಲ. ಯಾಕಂದ್ರೆ ಡೈರೆಕ್ಟ್ ಆಗಿ KE ಅವರೇ ಹೇಳಿದ್ದಾರೆ, ನೀವೇನಾದ್ರೂ ತಪ್ಪು ಮಾಡ್ಕೊಂಡಿದ್ರೆ ಅದಕ್ಕೆ ನಾವು ಜವಾಬ್ದಾರ ಅಲ್ಲ ಅಂತ ಹೇಳಿ. ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನಂಬರ್ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದ್ರೆ ದಯವಿಟ್ಟು KEಗೆ ಹೋಗ್ಬಿಟ್ಟು ಮೀಟ್ ಮಾಡಿ. ನಾನು ಯಾಕೆ ಎಲ್ರಿಗೂ ಕೂಡ ಮೀಟ್ ಮಾಡಿ ಅಂತ ಹೇಳ್ತಿದ್ದೀನಿ, ಡೈರೆಕ್ಟ್ ಹೋಗಿ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ನಾವೇ ಒಂದು ವಾರದಿಂದ ತುಂಬಾ ಸಲ KE ಅವ್ರಿಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡಿದ್ವಿ, ಬಿಸಿ ಅಂತ ಹೇಳಿ ಕಾಲ್ ಬರ್ತಿದೆ. ಹಾಗಾಗಿ ನೀವು ಕೂಡ ಕಾಲ್ ಮಾಡ್ತಾ ಕೂತ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ಡೈರೆಕ್ಟ್ ಆಗಿ ಹೋಗಿ ಅಲ್ಲೇ ನೀವು ಮೀಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಇನ್ನೆಲ್ಲ ಏನೆಲ್ಲ ಡೌಟ್ಸ್ಗಳು ಇರುತ್ತಲ್ವ ಅಷ್ಟಕ್ಕೂ ಕೂಡ ಅವರು ಕ್ಲಾರಿಫೈ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ದಯವಿಟ್ಟು KCET ನೀವಾಗಲೇ ಎಲಿಜಿಬಲ್ ಆಗಿದ್ರೆ ಕಂಗ್ರ್ಯಾಚುಲೇಷನ್ಸ್. ಬಟ್ ದಯವಿಟ್ಟು ತಡ ಮಾಡಕ್ ಹೋಗ್ಬೇಡಿ, KEಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಮೀಟ್ ಮಾಡಿ ನಿಮ್ಮ ಡೌಟ್ಸ್ ಏನಿದೆ ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಚಂದು ಅಂತ ಅನ್ನೋರು ಕಮೆಂಟ್ ಮಾಡ್ತಾರೆ, ಮ್ಯಾಮ್ ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಒಂದು ವಿಡಿಯೋ ಮಾಡಿ. ಎಸ್, ಎಕ್ಸಾಕ್ಟ್ಲಿ ನೀವು ಕೇಳಿರೋ ಕ್ವಶನ್ಗೆ ನಾನು ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಬಟ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕಾಲ್ ಮಾಡ್ಬೇಕಲ್ವಾ, ನೀವು KCET ಎಲಿಜಿಬಲ್ ಆಗಿದ್ದಾರೆ ಅಂದ್ರೆ ವೆಲ್ ಅಂಡ್ ಗುಡ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ನೀವು KCET ಕ್ಲಿಯರ್ ಮಾಡಿದ್ರೆ ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಲಿಜಿಬಲ್ ಆಗಿರ್ತೀರ. ಬಟ್ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಕೂಡ ಸೇಮ್ KCET ತರಾನೇ ಎಕ್ಸಾಮ್ನ ಕಾಲ್ ಮಾಡ್ಬೇಕಲ್ವಾ, ಆ ಟೈಮ್ಗೆ ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ಬಟ್ ನೀವೇನ್ ಕ್ವಶನ್ ಆಗಿ ಕೇಳಿದಿರಲ್ವಾ, ಸೊ ಅದು ಯಾವ ತರ ಇರುತ್ತೆ ಅಂತಾನೂ ಕೂಡ ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಮ್ಯಾಮ್, ನಂದು ಲೈಫ್ ಸೈನ್ಸ್ ಸಬ್ಜೆಕ್ಟ್ ನೀವು ಒಂದು ಮಾರ್ಕ್ಸ್ ಲಿಸ್ಟ್ ಬಿಟ್ಟಿದ್ರಿ ಟೆಲಿಗ್ರಾಮ್ ಅಲ್ಲಿ. ಅಕಾರ್ಡಿಂಗ್ ಟು ಸ್ಕೋರ್ ಈಗ ಬಿಟ್ಟಿರೋ ಕಟ್ ಆಫ್ ಪ್ರಕಾರ ಜನರಲ್ ಅಲ್ಲಿ 204 ಮೆಂಬರ್ಸ್ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿದೀರಾ.
ಅಂದ್ರೆ ಟಾಪ್ 204 ಮೆಂಬರ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಟಗರಿ GM ಸೆಲೆಕ್ಟ್ ಆಗ್ತಾರೆ ಅಲ್ವಾ, ಪ್ಲೀಸ್ ರೆಸ್ಪಾಂಡ್ ಅಂತ ಹೇಳಿದ್ದಾರೆ. ಇಲ್ಲ, ನಾನು ನಿಮ್ಗೆ ಅಲ್ಲೇ ಡೌಟ್ಸ್ ನ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ. ನಾವ್ ಏನಂತ ಹೇಳ್ತಿದೀವಿ ಅಂತಂದ್ರೆ, ಒಂದು ಇಂಡಿವಿಜುವಲ್ ಸಬ್ಜೆಕ್ಟ್ ಅಲ್ಲಿ ಇಷ್ಟು ಪರ್ಸೆಂಟೇಜ್ ಜನ ಬರ್ತಾರೆ. ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕಟ್ ಆಫ್ ಅಲ್ಲಿ ಒಂದು 204 ಮೆಂಬರ್ಸ್ ಅಂತ ನಾವು ಹೇಳಿದ್ವಿ, ಲೈಫ್ ಸೈನ್ಸ್ ಅಲ್ಲಿ ಹೇಳಿದ್ವಿ. ಅದರಲ್ಲಿ ಟಾಪ್ 204 ಮೆಂಬರ್ಸ್ ಅಂತ ಹೇಳೋದಿಲ್ಲ. ಯಾಕೆ ಅಂತಂದ್ರೆ, ಈಗ ಜನರಲ್ ಮೆರಿಟ್ ಅಲ್ಲಿ ಇಷ್ಟು ಪರ್ಸೆಂಟೇಜ್ ಜನನ ಎಲಿಜಿಬಲ್ ಆಗ್ತಾರೆ. SC ಅಲ್ಲಿ ಇಷ್ಟು ಜನ, ST ಅಲ್ಲಿ ಇಷ್ಟು ಜನ, 2A ಅಲ್ಲಿ ಇಷ್ಟು ಜನ, 2B ಅಲ್ಲಿ ಇಷ್ಟು ಜನ, 3A ಅಲ್ಲಿ ಇಷ್ಟು ಜನ ಅಂತ ಹೇಳಿ ಹಾಕಿರ್ತೀವಿ. ಸೊ ಟಾಪ್ 204 ಮೆಂಬರ್ಸ್ ಬರಲ್ಲ. ಅಲ್ಲೇನಾಗುತ್ತಂದ್ರೆ, ಈಗ ಜನರಲ್ ಮೆರಿಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು 30% ಅಂತ ಹೇಳಿ ಹೇಳ್ತೀವಿ. ಟಾಪ್ 30% ಮೆಂಬರ್ಸ್ ಏನಿರ್ತಾರೆ ಅವ್ರೆಲ್ಲರೂ ಕೂಡ ಜನರಲ್ ಮೆರಿಟ್ ಗೆ ಬರ್ತಾರೆ. ಇನ್ನ SC ಅಂತ ಹೇಳಿ ಬಂದಾಗ ಅಲ್ಲಿ ಮತ್ತೆ ಏನಂದ್ರೆ ಹೈಯೆಸ್ಟ್ ರ್ಯಾಂಕಿಂಗ್ ಯಾರು ತೆಗೆದಿರ್ತಾರಲ್ವಾ ಅವರು SC ಕ್ಯಾಟಗರಿ ಹೋಗ್ತಾರೆ, ST ಕ್ಯಾಟಗರಿ ಹೇಳ್ತಾರೆ. ಸೊ ಈ ತರ ಹೋಗಿ ಓವರ್ ಆಲ್ 204 ಮೆಂಬರ್ಸ್ ಎಲಿಜಿಬಲ್ ಆಗ್ತಾರೆ ಅಂತ ಹೇಳಿ ನಾವು ಹೇಳಿದ್ದು. ನೆಕ್ಸ್ಟ್ ಮ್ಯಾಮ್, ಜನರಲ್ ಮೆರಿಟ್ ನಲ್ಲಿ ಪಾಸ್ ಆಗಿದೆ ನಂದು, ಆದ್ರೂ ಇನ್ಕಮ್ ಸರ್ಟಿಫಿಕೇಟ್ ನ ತೋರಿಸ್ಬೇಕಾ ಮ್ಯಾಮ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ನೀವು ಕ್ಲಿಯರ್ ಮಾಡಿರೋದಕ್ಕೆ ಎಕ್ಸಾಮ್ ನ. ಇಲ್ಲಿ ನೀವು ಜನರಲ್ ಕ್ಯಾಟಗರಿಯಲ್ಲಿ ಕ್ಲಿಯರ್ ಮಾಡೋದ್ರಿಂದ ಇನ್ಕಮ್ ಸರ್ಟಿಫಿಕೇಟ್ ಅವಶ್ಯಕತೆ ಇರಲ್ಲ. ಬಟ್ ನಿಮ್ಗೆ ಡೌಟ್ ಏನಾದ್ರು ಇತ್ತು, ನೀವು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿರೋದು ನೀವು ಸರಿ ಇದೆ ಅಂತ ಹೇಳಿ ಇತ್ತು ಅಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ನ ಕೂಡ ನೀವು ಕಳ್ಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿರೋದಿಲ್ಲ. ನೆಕ್ಸ್ಟ್ ಇನ್ನೊಬ್ರು ಯಾರು ಕೇಳಿದ್ದಾರೆ, ಹ್ಯಾವ್ ಲಾಸ್ಟ್ ಪೋಸ್ಟ್ ಆಫೀಸ್ ಚಲನ್, ವಾಟ್ ಟು ಡೂ ಫಾರ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್. ಸೊ ನೀವು ಹಿಂಗೆ ಹೇಳ್ತಿದ್ದೀರಾ ಅಂದ್ರೆ ನಿಮ್ಮ ಕೇಸ್ ಕ್ಲಿಯರ್ ಆಗಿದೆ. ಸೊ ನಿಮ್ಗೂ ಕೂಡ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ನಿಮ್ಮ ಒಂದು ಪೋಸ್ಟ್ ಆಫೀಸ್ ಚಲನ್ ಲಾಸ್ ಆಗಿತ್ತು ಅಂದ್ರೆ ಇದಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಾ. ಯಾಕೆಂತಂದ್ರೆ ನಿಮ್ಗೂ ಒಂದು ನಾನು ಸಜೆಷನ್ ಏನ್ ಕೊಡ್ತೀನಿ ಅಂದ್ರೆ, ದಯವಿಟ್ಟು KE ಅವ್ರಿಗೆ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡಿ ನೀವು ನೆಕ್ಸ್ಟ್ ಪ್ರೊಸೀಜರ್ ನ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳಿ. ಯಾಕೆ ಅಂತಂದ್ರೆ ನೀವು KSET ಎಲಿಜಿಬಲ್ ಆಗಿರ್ತೀರಾ ಅಲ್ವಾ. ಇಷ್ಟು ಒಂದು ಮೈನರ್ ಮಿಸ್ಟೇಕ್ಸ್ ಇಂದ ನಿಮ್ಮ ಒಂದು ಈ ಸರ್ಟಿಫಿಕೇಟ್ ಅಥವಾ KSET ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನ ಕಳ್ಕೊಳ್ಳಕ್ ಹೋಗ್ಬೇಡಿ ಅಂತ ಹೇಳಿ ಹೇಳ್ತೀನಿ. ನೆಕ್ಸ್ಟ್, ನಮಸ್ತೆ ಮೇಡಮ್, ಕಟ್ ಆಫ್ ರಿಲೀಸ್ಡ್ ಬೈ KA ಇನ್ ಇಟ್ಸ್ ವೆಬ್ಸೈಟ್, ಚೆಕ್ ಇಟ್ ನೌ, ಥ್ಯಾಂಕ್ಸ್ ಅಂತ ಹೇಳಿ ವಸಂತ್ ಕುಮಾರ್ ಅವರು ಹೇಳಿದ್ದಾರೆ. ಥ್ಯಾಂಕ್ ಯು. ನಾವು ಅದ್ರದ್ದು ನೆನ್ನೆ PDF ನ ನೋಡಿದ್ವಿ, ಬಟ್ ಅದ್ರ ಮೇಲೆ ವಿಡಿಯೋ ಮಾಡಿದ್ರು ಕೂಡ ಬೆಸ್ಟ್. ಯಾಕಂದ್ರೆ ತುಂಬಾ ಜನಕ್ಕೆ ಆಲ್ರೆಡಿ ರಿಸಲ್ಟ್ ಬಂತೆ ಅಂತ ಹೇಳಿ ಗೊತ್ತಿರುತ್ತೆ. ನೀವೇ PDF ನ ಡೌನ್ಲೋಡ್ ಮಾಡಿರ್ತೀರಾ, ನೀವೇ ನೋಡ್ತೀರಾ. ಸೊ ನಿಮ್ಮ ಒಂದು ಖುಷಿನ ನೀವೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿ ನಾವು ಆ PDF ನ ನಾವಾಗ್ಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದೀವಿ, ನೀವು ಬೇಕಾದ್ರೆ ಅಲ್ಲಿ ನೋಡಬಹುದು. ಅದಕ್ಕೆ ನಿಮ್ಗೆ ಏನಾದ್ರು ಡೌಟ್ಸ್ ಬಂತು ಅಂದ್ರೆ ನಾವು ನೆಕ್ಸ್ಟ್ ಡೇ ವಿಡಿಯೋನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಅದಕ್ಕೆ ಇವತ್ತು ವಿಡಿಯೋನ ಮಾಡ್ತಿದ್ದೀವಿ. ಥ್ಯಾಂಕ್ ಯು ವಸಂತ್ ಕುಮಾರ್ ಅವರೇ, ಇನ್ನೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ನಿಮಗೆ. Next, thanks madam for providing the provisional rank list. I cleared KSET with the same rank. Madam, I have given by bachelor degree marks in the application form instead of master degree marks. Will it have any effect, ma'am? How to correct it ಅಂತ ಹೇಳಿ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಅಂಡ್ ನೀವು ಥ್ಯಾಂಕ್ಸ್ ಹೇಳಿರೋದಕ್ಕೆ ನಮಗೂ ಕೂಡ ತುಂಬಾ ಖುಷಿ ಆಗ್ತಿದೆ. ನಾವು ಆಲ್ಮೋಸ್ಟ್ ನಮ್ಮ ಒಂದು ಎಫರ್ಟ್ ಏನಿದೆ ಅದನ್ನ ಹಾಕಿದ್ವಿ. ನಾವು ಕೂಡ ಪ್ರತಿಯೊಂದರದು ಕೂಡ PDF ನ ನೋಡಿದ್ವಿ, ಅಂದ್ರೆ ಇಂಡಿವಿಜುವಲ್ ಸಬ್ಜೆಕ್ಟ್ಸ್ಗಳದ್ದು. ಅದ್ರಲ್ಲಿ ಏನಾಗಿದೆ ಅಂದ್ರೆ ಮುಂಚೆನೆ ಹೇಳಿದೆ +or-2 ಅಥವಾ +or-4 ಮಾರ್ಕ್ಸ್ ವೇರಿ ಆಗ್ಬೋದು ಅಂತ ಹೇಳಿ, ಅಷ್ಟೇ ಮಾರ್ಕ್ಸ್ ಅಲ್ಲಿ ವೇರಿ ಆಗಿದೆ. ನಾವು ಏನ್ ಎಫರ್ಟ್ಸ್ ಹಾಕಿದ್ವಿ ಆಲ್ಮೋಸ್ಟ್ ಸರಿ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಮತ್ತೆ ನೀವ್ ಹೇಳ್ತಿದ್ದೀರಾ ಅಲ್ವಾ ಮ್ಯಾಮ್ ಮಿಸ್ಟೇಕ್ ನ ಮಾಡಿದೀನಿ ಅಂತ ಹೇಳಿ, ದಯವಿಟ್ಟು ಅದಕ್ಕೆ ನೀವು ಕೂಡ ಅಷ್ಟೇ KAಗೆ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಸರ್ ಈ ತರ ಅಪ್ಲೈ ಮಾಡೋ ಬದಲು ನಾನು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಪ್ಲೈ ಮಾಡಿದೀನಿ, ದಯವಿಟ್ಟು ನಾನು ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳಿ. ಅದನಂತರ ನನಗೂ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ನಿಮ್ ತರ ಏನಾದ್ರು ಬೇರೆಯವರು ತಪ್ಪು ಮಾಡಿದ್ರು ಅಂತಂದ್ರೆ ಅವರು ಕೂಡ ಅಟ್ಲೀಸ್ಟ್ ನೆಕ್ಸ್ಟ್ ಪ್ರೊಸೀಜರ್ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ ಮನೋಹರ್ ಅವರು ಮತ್ತಿನ್ನೊಂದು ಕಮೆಂಟ್ ಮಾಡಿದ್ದಾರೆ, ಹೌ ಟು ಕಾಂಟ್ಯಾಕ್ಟ್ KE ಅಂತ ಹೇಳಿ. ಈಗ ತಾನೇ ಹೇಳ್ದಲ್ವ, ಸಂಪಿಗೆ ರೋಡ್ 18th ಕ್ರಾಸ್ ಮಲ್ಲೇಶ್ವರಂ ಬ್ಯಾಂಗ್ಳೂರ್. ಸೊ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಮ್ಯಾಮ್ ಇದೇ ಫೈನಲ್ ಕ್ಲಿಯರ್ ಅಂತ ಫಿಕ್ಸ್ ಆರ್ ಟೆಂಟೇಟಿವ್ ಅಂತ ಹೇಳಿ ಕೇಳಿದ್ದಾರೆ. 99% ಇದನ್ನ ಫೈನಲ್ ಅಂತ ನಾವು ಹೇಳ್ಬೋದು. ಯಾಕಂತಂದ್ರೆ KE ಅವರು ಕೀ ಆನ್ಸರ್ಸ್ ನ ಬಿಟ್ರು, ಅದಾದ್ಮೇಲೆ ನಿಮ್ದೇನಾದ್ರು ಡೌಟ್ಸ್ ಇದೆಯಾ ಅಥವಾ ನೀವೇನಾದ್ರು ಅಬ್ಜೆಕ್ಷನ್ಸ್ ಆಗ್ತೀರಾ ಅಂದ್ರೆ ಅದ್ರ ಮೇಲೂ ಕೂಡ ಮತ್ತಿನ್ನೊಂದು ಕೀ ಆನ್ಸರ್ಸ್ ಗಳನ್ನ ಬಿಟ್ರು. ಅದಾದ್ಮೇಲೆ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ನ ಬಿಟ್ರು. ಈಗ ಅದಾದ್ಮೇಲೆ ಏನ ಬಿಟ್ಟಿದ್ದಾರೆ ಅಂತಂದ್ರೆ ಪ್ರಾವಿಷನಲ್ ಯಾರೆಲ್ಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನ ಕೇಳಿದ್ರೆ ಅದ್ರ ಮೇಲೆ ಕಟ್ ಆಫ್ ಕೂಡ ನಿಲ್ಸಿದ್ದಾರೆ. ಹಾಗಾಗಿ ರಿಸಲ್ಟ್ ಕೂಡ ಬಿಟ್ಟಿರೋದ್ರಿಂದ ನಾವೇನ್ ಅನ್ಕೋಬಹುದು ಅಂದ್ರೆ ಇದೇ ಮ್ಯಾಕ್ಸಿಮಮ್ 99% ಇದೇ ಕರೆಕ್ಟ್ ಆಗಿದೆ ಅಂತ ಹೇಳಿ ಭಾವಿಸ್ಬೋದು. ನಾನು ಈಗ ತಾನೇ ಹೇಳಿದ್ದೀನಿ ಅಲ್ವಾ,
ಇನ್ನೊಂದು ವೀಕಲ್ಲಿ ಮತ್ತೆ ನೋಟಿಫಿಕೇಶನ್ ಅವ್ರು ಬಿಡ್ಬೋದು ಇದೇ ಸರಿಯಾಗಿದೆ ಅಂತ ಹೇಳಿ, ಅಥವಾ ಇದಾದ್ಮೇಲೆ ಇಲ್ಲ ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಕೂಡ ನಾವು ರಿಸಲ್ಟ್ ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿ. ಸೊ ಈ ತರನು ಕೂಡ ಇರಬಹುದು ಅಂತ ಹೇಳಿ ನಾನು ಎಕ್ಸ್ಪೆಕ್ಟೇಷನ್ ನಿಮಗೆ ಹೇಳ್ಬಹುದು. ನೆಕ್ಸ್ಟ್ ಮೇಡಮ್, ನನ್ನ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೇಮ್ ಸದಾಶಿವ್ ಕಟ್ರಲ್ ಅಂತ ಇದೆ, ಬಟ್ PUC BA MA ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸದಾಶಿವ್ R ಕಟ್ರಲ್ ಅಂತ ಇದೆ. ಮುಂದೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಮೇಡಮ್? ಎಸ್, ಶ್ಯೂರ್ ಆಗಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಯಾಕಂದ್ರೆ ನೀವೇನಾದ್ರೂ ಕೆಸೆಟ್ ಕ್ಲಿಯರ್ ಮಾಡಿದ್ರಿ ಅಂದ್ರೆ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅಲ್ವಾ, ಆ ನೇಮ್ ಅಲ್ಲಿ ನಿಮ್ಗೆ ಕೆಸೆಟ್ ಈ ಸರ್ಟಿಫಿಕೇಟ್ ನ ಕೊಡ್ತಾರೆ. ಬಟ್ ನೀವೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಹೋಗ್ಬೇಕಂತಂದ್ರೂ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದನ್ನೇ ಪ್ರೂಫ್ ಆಗಿ ಇಟ್ಕೊಂಡು ಪ್ರತಿಯೊಂದು ಮಾರ್ಕ್ಸ್ ಕಾರ್ಡ್ ಕೂಡ ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಒಂದು ಗೈಡೆನ್ಸ್ ಏನು ಅಥವಾ ನಮ್ಮ ಒಂದು ಸಜೆಷನ್ ಏನು ಅಂತಂದ್ರೆ, ದಯವಿಟ್ಟು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಸ್ ಗಳಲ್ಲಿ ಏನೇನೆಲ್ಲ ಇದೆ ಅಲ್ವಾ ಅದನ್ನ ಇಲ್ಲ 10th ಮಾರ್ಕ್ಸ್ ಕಾರ್ಡ್ಸ್ ಗಳ ತರ ಮಾಡಿಸ್ಕೊಳ್ಳಿ, ಅಥವಾ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನೇ ಕರೆಕ್ಷನ್ ಮಾಡಿಸ್ಕೋತೀನಿ ಅಂದ್ರೆ ಅದನ್ನಾದ್ರೂ ಮಾಡಿಸ್ಕೋಬಹುದು. ಬಟ್ ಎರಡಲ್ಲೂ ಕೂಡ 10th ಮಾರ್ಕ್ಸ್ ಕಾರ್ಡೇ ಆಗ್ಲಿ ಅಥವಾ ನಿಮ್ಮ PUC BA ಅಥವಾ MA ಮಾರ್ಕ್ಸ್ ಕಾರ್ಡ್ಸ್ ಗಳೇನಿದೆ ಅದರಲ್ಲಿ ನೀವು ಚೇಂಜ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ದಯವಿಟ್ಟು ಇದು ನಮ್ಮ ಒಂದು ಸಜೆಷನ್ ಅಥವಾ ನಾವೊಂದು ನಿಮ್ಗೆ ಗೈಡೆನ್ಸ್ ನ ಕೊಡ್ತಿದ್ದೀವಿ ಅಂತ ಹೇಳಿ ಭಾವಿಸಿ. ನೆಕ್ಸ್ಟ್ ಮೇಡಮ್, ನಮಸ್ತೆ, ಕೆಸೆಟ್ ಕ್ಲಿಯರ್ ಆಗಿದೆ, ಅಪ್ಲಿಕೇಶನ್ ಫಾರ್ಮ್ ಮಿಸ್ ಆಗಿದೆ, ಏನ್ ಮಾಡೋದು ಅಂತ ಹೇಳಿ. ಓಕೆ, ನಾನು ಈಗಾಗಲೇ ತುಂಬಾ ಜನಕ್ಕೆ ಕೂಡ ಹೇಳಿದ್ದೀನಿ, ದಯವಿಟ್ಟು ಈ ತರ ಒಂದು ನೆಗ್ಲಿಜೆನ್ಸಿ ನೀವೇನಾದ್ರೂ ಮಾಡಿದಿರಿ ಅಂದ್ರೆ ದಯವಿಟ್ಟು KE ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಅವರೇ PDF ಅಲ್ಲಿ ಮೆನ್ಷನ್ ಮಾಡಿದರೆ ನಿಮ್ಮ ಒಂದು ಇರ್ರೆಸ್ಪಾನ್ಸಿಬಿಲಿಟಿಗೆ ನಾವು ಕಾರಣ ಅಲ್ಲ. ನೀವೇನಾದ್ರೂ ಕರೆಕ್ಟ್ ಆದ ಮಾಹಿತಿಯನ್ನ ಕೊಟ್ಟಿಲ್ಲ ಅಂದ್ರೆ, ನಿಮ್ಮ ಜೆನ್ಯೂನ್ನೆಸ್ ಇಲ್ಲ ಅಂದ್ರೆ ನಾವು ಆ ಜವಾಬ್ದಾರಿಯನ್ನ ತಗೊಳ್ಳಲ್ಲ ಅಂತ ಹೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು KE ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಅಂತ ಹೇಳಿ ಹೇಳ್ತೀನಿ. ನೆಕ್ಸ್ಟ್ ಮ್ಯಾಮ್, ನಾನು ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ಚಲನ್ ಕಟ್ಟಿದ್ದೇನೆ, ಬಟ್ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಈಗ ನಾನು ಏನ್ ಮಾಡಬೇಕು ಪ್ಲೀಸ್ ಹೇಳಿ ಅಂತ ಹೇಳಿದ್ದಾರೆ. ಎಲ್ರದ್ದು ಕೂಡ ಇದೇ ಸಮಸ್ಯೆ ಆಗಿದೆ. ಒಬ್ರು ಚಲನ್ನ ಕಳ್ಕೊಂಡಿದ್ದೀರಿ ಅಂತ ಹೇಳ್ತಿದ್ದೀರಾ, ಇನ್ನೊಬ್ರು ಮ್ಯಾಮ್ ಕೆಸೆಟ್ ಅಪ್ಲಿಕೇಶನ್ ಫಾರ್ಮ್ ನ ಕಳ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಿದ್ದಾರೆ, ಇನ್ನೊಬ್ರು ಅಪ್ಲಿಕೇಶನ್ ಫಾರ್ಮ್ ನ ಮ್ಯಾಮ್ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದೇ ಮರ್ತು ಹೋಗಿದೆ ಅಂತ ಹೇಳಿ. ದಯವಿಟ್ಟು ಎಲ್ರು ಕೂಡ KEಗೆ ಹೋಗಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಯಾಕೆ ಅಂತಂದ್ರೆ ಅವರೇ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ಇರ್ರೆಸ್ಪಾನ್ಸಿಬಿಲಿಟಿಗೆ ನಾವು ಕಾರಣ ಅಲ್ಲ ಅಂತ ಹೇಳಿ. ದಯವಿಟ್ಟು KE ಅವ್ರನ್ನ ಹೋಗ್ಬಿಟ್ಟು ಮೀಟ್ ಮಾಡಿ ಅಂತ ಹೇಳಿ ಹೇಳ್ತೀನಿ. ಹಾಯ್ ಮ್ಯಾಮ್, ನಂದು ಪೊಲಿಟಿಕಲ್ ಸೈನ್ಸ್ 2A ಕ್ಯಾಟಗರಿಯಲ್ಲಿ ಕಟ್ ಆಫ್ ಮಾರ್ಕ್ಸ್ 142 ಅಂತ ಇದೆ. ನಂದು ಕೂಡ 142 ಸ್ಕೋರ್ ಆಗಿದೆ, ಬಟ್ ನಾನು ನಿಮ್ಮ ಲಿಸ್ಟ್ ಅಲ್ಲಿ ಇಲ್ಲ. ಐ ಆಮ್ ಅನ್ಲಕ್ಕಿ, ಇನ್ನೂ ಚಾನ್ಸ್ ಇದೆಯಾ ಅಂತ ಹೇಳಿ ಕೇಳಿದ್ದಾರೆ. ನಾವು ಈಗ ನೆನ್ನೆ ನಾನು ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿದೆ ನಿಮ್ಮ ರಿಜಿಸ್ಟರ್ ನಂಬರ್ನ ಒಮ್ಮೆ ಕಳಿಸಿ ಅಂತ ಹೇಳಿ. ಮತ್ತೆ ಯಾರಿಗೆಲ್ಲ ಈ ತರ ಒಂದು ಗೊಂದಲಕ್ಕೆ ಸಿಗಾಕೊಂಡಿದ್ದಾರೆ, ನಾನು ಕೂಡ ನನ್ನ ಮುಂಚಿನ ವಿಡಿಯೋದಲ್ಲಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ 142 ಮಾರ್ಕ್ಸ್ ನ ಇನ್ನೂ ಒಂದು 20 ಜನ ಎಕ್ಸ್ಟ್ರಾ ತೆಗೆದಿದ್ದಾರೆ ಅಂದ್ರೆ ಅವ್ರೆಲ್ಲರೂ ಕೂಡ ಎಲಿಜಿಬಲ್ ಆಗ್ತಾರೆ ಅಂತ ಹೇಳಿ. ಪ್ರತಿ ಸಲನೂ ಕೂಡ ಅದೇ ತರ ಆಗ್ತಿದ್ದು, ಬಟ್ ಯಾಕೆ ಈ ಸಲ ಈ ತರ ಮಾಡಿದ್ದಾರೆ ಅಂತ ಹೇಳಿ ನನಗೂ ಕೂಡ ಮಾಹಿತಿ ಇಲ್ಲ. ದಯವಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ನ ತಗೊಂಡು ರಿಜಿಸ್ಟರ್ ನಂಬರ್ ನ ತಗೊಂಡು KEಗೆ ಹೋಗಿ ಒಂದ್ಸಲ ಮೀಟ್ ಮಾಡಿ. ಯಾಕಂದ್ರೆ ನೀವು 142 ಮಾರ್ಕ್ಸ್ ತೆಗೆದಿದ್ದಾರೆ ಅಂದ್ರೆ ಯು ಆರ್ ಆಲ್ಸೋ ಎಲಿಜಿಬಲ್. ಯಾಕಂದ್ರೆ ಅವ್ರು ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಈ ಒಂದು ಕ್ಯಾಟಗರಿಯಲ್ಲಿ ಇಷ್ಟು ಬರಬೇಕು ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ನಿಮ್ಮ ಕ್ಯಾಟಗರಿಯಲ್ಲಿ ನೀವು 142 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಿಮ್ಗೆ ಸಿಕ್ಕಿದೆ ಅಂತಂದ್ರೆ ಯು ಆರ್ ಎಲಿಜಿಬಲ್. ಸೊ ದಯವಿಟ್ಟು ಹಾಗಾಗಿ ಏನ್ ಮಾಡಿ ಅಂತಂದ್ರೆ KEಗೆ ಹೋಗ್ಬಿಟ್ಟು ಒಂದ್ಸಲ ಮೀಟ್ ಮಾಡಿ, ನಿಮ್ಮ ರಿಜಿಸ್ಟರ್ ಫಾರ್ಮ್ ನ ತಗೊಂಡೋಗಿ, ಅಪ್ಲಿಕೇಶನ್ ಫಾರ್ಮ್ ನ ತಗೊಂಡೋಗಿ, ಹಾಲ್ ಟಿಕೆಟ್ ನ ತಗೊಂಡೋಗಿ ತಗೊಂಡು ಹೋದ್ರಿ ಅಂತಂದ್ರೆ ದೇ ವಿಲ್ ಕ್ಲಿಯರ್ ಯುವರ್ ಡೌಟ್. ಓಕೆ, ನೆಕ್ಸ್ಟ್ ಸೋಶಿಯಾಲಜಿ ರಿಸಲ್ಟ್ಸ್ ಓಪನ್ ಆಗ್ತಿಲ್ಲ ಮ್ಯಾಮ್ ಅಂತ ಹೇಳಿದ್ದೀರಾ. ಇವಾಗ ಓಪನ್ ಆಗ್ತಿದೆ. ನೀವು ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾವು ಹಾಕಿದೀವಿ, ನೀವು ಅಲ್ಲಿ ನೋಡ್ಬೋದು. ನೀವು ಇನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂತಂದ್ರೆ ನಾವು ಡಿಸ್ಕ್ರಿಪ್ಷನ್ ಅದ್ರ ಕೂಡ ಲಿಂಕ್, ನೀವು ಅದಕ್ಕೆ ಬಂದು ಜಾಯಿನ್ ಆಗಬಹುದು. ಇಷ್ಟು ಆಲ್ಮೋಸ್ಟ್ ಎಲ್ರದ್ದು ಕೂಡ ಡೌಟ್ ಕ್ಲಿಯರ್ ಮಾಡಿದೀನಿ ಅನ್ಸುತ್ತೆ. ಇದ್ರೊಳಗಡೆ ಇನ್ಯಾರಾದ್ರೂ ಅವ್ರ ಸಬ್ ಕ್ವಶನ್ಸ್ ಏನಾದ್ರು ಕೇಳಿದಾರ? ಯಾಕೆ ಓಕೆ, ಇನ್ನೊಬ್ರು ಯಾರೋ ಸೇಮ್ ಅಂತ ಹೇಳಿದ್ದಾರೆ. ಓಕೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾರೆಲ್ಲ ನಿಮ್ಮ ಡೌಟ್ಸ್ ಗಳು ಏನೇನೆಲ್ಲ ಕೇಳಿದ್ರೆ ಅವ್ರಿಗೆಲ್ರಿಗೂ ಕೂಡ ಕ್ಲಿಯರ್ ಕಟ್ ಆಗಿ ನಿಮ್ಮ ಡೌಟ್ಸ್ ಏನೇನಿದೆ ಪ್ರತಿಯೊಂದಕ್ಕೂ ಕೂಡ ನಾನು ರಿಪ್ಲೈ ಮಾಡಿ ಕೊಟ್ಟಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಹೇಳಿ, ನಾನು ನಿಮ್ಗೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಯಾರೆಲ್ಲ ನೆಕ್ಸ್ಟ್ KSETಗೆ ಓದ್ಬೇಕು ಅಂತ ಅನ್ಕೊಂಡಿದ್ರೆ ಅಥವಾ NETಗೆ ಓದ್ಬೇಕು ಅಂತ ಅನ್ಕೊಂಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಜನರಲ್ ಪೇಪರ್ ನ ಕೂಡ ಸಾಲ್ವ್ ಮಾಡಿ ಕೊಡ್ತೀವಿ. ಮತ್ತೆ ಸಬ್ಜೆಕ್ಟ್ ವೈಸ್ ಅಂತ ಹೇಳಿ ಬಂದಾಗ ನಾವು ಕೆಮಿಸ್ಟ್ರಿ ಸಬ್ಜೆಕ್ಟ್ ಓದಿರೋದ್ರಿಂದ ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ನಿಮ್ಮ ಒಂದು KSET ಪ್ರಿಪರೇಷನ್ ನೀವು ಮಾಡ್ಕೋಬೇಕು ಅಂತ ಅಂದಿದ್ರೆ ಅಥವಾ NET ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ಬೇಕು ಅಂತ ಇದ್ರೆ ಅದಕ್ಕೆ ನಾನು ಹೆಲ್ಪ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಭರವಸೆನ ಕೊಡ್ತೀನಿ. ಮತ್ತೆ ದಯವಿಟ್ಟು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ, ಮತ್ತೆ ಯಾರೆಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿರ್ತಾರೆ ಅಂತವ್ರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ.
ಯಾಕೆ ಅಂತಂದ್ರೆ ಈ ಒಂದು ನಾವು ಕನ್ನಡದಲ್ಲಿ ಕೆಮಿಸ್ಟ್ರಿ ಅಂತ ಇಟ್ಟಿದ್ರು ಕೂಡ ನಿಮ್ಮ ಪ್ರಾಬ್ಲಮ್ಸ್ ಗಳು ಏನಿದೆ ಅದನ್ನೆಲ್ಲವನ್ನೂ ಕೂಡ ಸಾಲ್ವ್ ಮಾಡಿ ಕೊಡ್ತೀವಿ. ಬಟ್ ಸಬ್ಜೆಕ್ಟ್ ವೈಸ್ ಅಂತ ಹೇಳಿ ಬಂದಾಗ ಕೆಮಿಸ್ಟ್ರಿ ಮಾತ್ರ ಟೀಚ್ ಮಾಡ್ತೀವಿ ಅಂತ ಹೇಳಿ ಹೇಳ್ತೀನಿ. ಸೊ ಇನ್ನೊಮ್ಮೆ ಹೇಳ್ತಿದ್ದೀನಿ, ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಮತ್ತೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಮೂಲಕ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.